ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಮ್ಮ ಏರಿಯಾದಲ್ಲಿ ಸೆಕೆಂಡ್ ಡೇ ಎರಡನೇ ದಿನದ ದಸರಾ ಹಬ್ಬದ ಪೂಜೆ. ನಾನು ಟೆಂಪಲ್ಗೆ ಹೋಗಿದೆ ಇವತ್ತು ಫ್ರೆಂಡ್ಸ್. ಹಸಿರು ಕಲರು ಸ್ಯಾರಿ ಮತ್ತು ಇವತ್ತು ದೇವಸ್ಥಾನದ ಪ್ರಸಾದ ಬಂದು ವಾಂಗಿಬಾತು. ಮತ್ತು ನೆನ್ನೆಗಿಂತ ಇವತ್ತು ಫ್ರೆಂಡ್ಸ್ ಜಾಸ್ತಿ ಅಲಂಕಾರ ಮಾಡಿದರು, ಚೆನ್ನಾಗಿ ಪೂಜೆ ಮಾಡಿದರು. ಪ್ರಸಾದ ನೋಡಿ ಫ್ರೆಂಡ್ಸ್, ದೊಡ್ಡದು ಇದರಲ್ಲಿ ಇಟ್ಟಿದ್ರು ಪ್ರಸಾದ ನೋಡಿ ಯಾವ ಥರ. ಇವತ್ತು ಸ್ವಲ್ಪ ನೆನ್ನೆಗಿಂತ ಜಾಸ್ತಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲಿ ಇದೇ ರೀತಿ ಮಾಡೋದು. ಮತ್ತು ನಾಳೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಮಾಡಿರ್ತಾರೆ ಫ್ರೆಂಡ್ಸ್. ಅಲ್ಲಿ ಟೆಂಪಲ್ಗೆ ಹೋಗಿದ್ದು ನಮ್ಮ ಫ್ರೆಂಡ್ಸು, ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ನಮಗೆ ಯಾವಾಗಾದರೂ ಈಗ ಟೆಂಪಲ್ಗೆ ಹೋದಾಗ. ಹಾಗಾಗಿ ಇದು ಈವ್ನಿಂಗ್ ಆಗಿರೋದು ಫ್ರೆಂಡ್ಸ್. ನಾವು ಸಾಯಂಕಾಲ ಬಂದು ಆರಾಮಾಗಿ ಹೋಗ್ತೀನಿ ಫ್ರೆಂಡ್ಸ್. ನಾನು ಅಲ್ಲೇ ವಾಂಗಿಬಾತ್ ತಿನ್ಕೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ಈ ವಾರ ಪೂರ್ತಿ ಒಂದು ದಿನನೂ ಮಿಸ್ ಮಾಡ್ದಂಗೆ ನಾನು ಟೆಂಪಲ್ಗೆ ಹೋಗ್ತೀನಿ ಫ್ರೆಂಡ್ಸ್. ನೀವು ಇದೇ ಥರ ಹೋಗ್ತಾ ಇದ್ದೀರಾ? ಕಮೆಂಟ್ ಹಾಕಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ, ತುಂಬ ನನಗೊಂಥರ ಸಮಾಧಾನ ಆಗುತ್ತೆ ಫ್ರೆಂಡ್ಸ್ ಈ ಟೆಂಪಲ್ಗೆ ಹೋದರೆ. ಯಾಕೆ ಗೊತ್ತಾ, ನಮ್ಮದು ಬೆಳಗ್ಗೆಯಿಂದ ಸಂಜೆ ತನಕ ಏನಾದರೂ ಟೆನ್ಷನಲ್ಲಿರ್ತೀವಿ. ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಮೈಂಡ್ ಫ್ರೀ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನು ಈ 9 ದಿನದಲ್ಲಿ ಒಂದು ದಿನವೂ ಮಿಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್. ಎನಿ ಡೇ ಡೈಲಿ ಸಾಯಂಕಾಲ ನಾನು ಹಾಫ್ ಆನ್ ಅವರ್ ಒಂದು 8:30ಗೆ ಹೋದರೆ ಫ್ರೆಂಡ್ಸ್ 9 o'clock 9 ಗಂಟೆ 9 ಕಾಲು ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ದರ್ಶನ ಮಾಡ್ಕೊಂಡು ದೇವ್ರದ್ದು. ಯಾಕೆಂದರೆ ಫ್ರೆಂಡ್ಸ್, ಎಲ್ಲ ದೇವರು ನಮ್ಗೆ ಒಂದೇ ಟೈಮಲ್ಲಿ ಸಿಗೋದು ಈ ಒಂದು ಟೈಮಲ್ಲಿ ಅಷ್ಟೇ. 9 ದೇವತೆಗಳನ್ನ ಕೂರಿಸಿರ್ತಾರೆ. ಬೇರೆ ಟೈಮಲ್ಲಿ ನಾವು ಟೆಂಪಲ್ಗೆ ಹೋಗ್ತೀವಿ, ಆದರೆ ನಮಗೆ ಈ ಟೈಮಲ್ಲಿ 9 ದೇವತೆಗಳು ಇಲ್ಲಿ ಕೂರೋದು ಇದು ಒಂದೇ ಟೈಮಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.